ಒಂದು ಸಣ್ಣ ಇಲಿ ಮೂಷಿಕ ಅಂದ್ರೆ ಲೌಕಿಕವಾಗಿ ಯೋಚನೆ ಮಾಡಿದಾಗ ಇದು ಹೇಗಪ್ಪ ಸಾಧ್ಯ ಇದು? ಅವನನ್ನ ಬದುಕಿಸಿ, ಆದ್ರೆ ಅವನಲ್ಲಿರುವ ಅಸುರತ್ವ ಇತ್ತಲ್ಲ, ರಾಕ್ಷಸತನ ಇತ್ತಲ್ಲ, ಅದನ್ನ ಮೆಟ್ಟಿ ನಿಂತ. ಮೂಷಕ ಅಂತ ಅಂದ್ರೆ ಕಳ್ಳತನದ ಒಂದು ಕ್ರಿಯೆ ಅಥವಾ ಕಳ್ಳತನವನ್ನ ಮಾಡುವವನು ಅನ್ನುವ ಅರ್ಥ ಅದು ಅಂತ. ಜಗತ್ನಲ್ಲಿ ಅವತ್ತಿರ್ಲಿ ಇವತ್ತಿರ್ಲಿ ವ್ಯಾಪಕವಾಗಿ ನಡೆಯೋದು ಕಳ್ಳತನ. ಒಂದ್ ನಾಯಿ ಇದೆ, ಏನೋ ತಿಂತಾ ಇದೆ, ನಾವು ಗದರಿದ್ರೆ ಅಷ್ಟು ದೂರ ಹೋಗುತ್ತೆ. ಹಸು ಇದೆ, ಒಂದ್ ಗಿಡಕ್ಕೆ ಬಾಯಿ ಹಾಕಿದೆ ಅಂತ ಅಂದ್ರೆ ಅಂದ್ರೆ ತುಂಬಾ ಓಡೋದು ಇಲ್ಲ. ನಾವು ನೋಡುವಾಗ ಇಲ್ಲಿ ಓಡ್ತಾನೆ ಇರುತ್ತೆ, ನಮ್ಮನ್ನು ಕಂಡೇ ಓಡುತ್ತೆ ಮತ್ತು ಓಡಿ ಅಡಗತ್ತೆ. ಸುಬ್ರಹ್ಮಣ್ಯನಿಂದಲೂ ನಾವು ಕಲಿಯೋದಿದೆ, ಗಣಪತಿಯಿಂದಲೂ ಪಾಠ ಕಲಿಯೋದಿದೆ. ಇಬ್ಬರೂ ಪ್ರದಕ್ಷಿಣೆ ಹಾಕಿದ್ರು, ಎರಡೂ ಪ್ರದಕ್ಷಿಣೆಗಳು ನಮ್ಮ ಜೀವನದಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗುತ್ತೆ ಅನ್ನುವಂಥದ್ದು. ಇಲ್ಲಿ ಪ್ರದಕ್ಷಿಣೆ ಅಂತ ಬಂದಾಗ ಮೂಷಿಕ ವಾಹನ. ಸೊ ನೀವು ಆಗ್ಲೇ ಹೇಳಿದಾಗೆ ಅಷ್ಟು ದೊಡ್ಡ ಗಾತ್ರದ ವ್ಯಕ್ತಿಗೆ ಒಂದು ಸಣ್ಣ ಇಲಿ ಮೂಷಿಕ ಅಂದ್ರೆ ಇದು ಒಂಥರ ವೈರುಧ್ಯ ಅಂತ ನೋಡೋರ್ಗ ಅನ್ಸ. ಲೌಕಿಕವಾಗಿ ಯೋಚನೆ ಮಾಡಿದಾಗ ಇದು ಹೇಗಪ್ಪ ಸಾಧ್ಯ ಇದು ಹೆಂಗೆ ಈ ತರದ್ದು, ಏನು ಸುಮ್ಮನೆ ಏನೋ ಒಂದು ಇಟ್ಬಿಟ್ಟು ಮಾಡ್ಬಿಟ್ರ ಪುರಾಣದಲ್ಲಿ ಅಂತ ಅನ್ಸುತ್ತೆ. ಇದರ ಮಹತ್ವ ಏನು, ಇದು ಏನನ್ನ ಹೇಳಕ್ ಹೊರಟಿದೆ ಅಂತ ಅನ್ಸುತ್ತೆ ನಿಮಗೆ? ಇದರಲ್ಲಿ ಎರಡು ಕಥೆ ಅಂತ ತೆಗೆದುಕೊಂಡಾಗ, ಕಥೆಯಲ್ಲೇನು ಅಂತ ಅಂದ್ರೆ ಮೂಷಿಕ ಅಂತ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸನ ಮೇಲೆ ಗಣೇಶ ಒಂದು ವಿಜಯ ಸಾಧಿಸ್ತಾನೆ. ವಿಜಯ ಸಾಧಿಸಿದಾಗ ಏನಾಗುತ್ತೆ ಅಂದರೆ ಅವನನ್ನ ಸಂಹಾರ ಮಾಡೋದಕ್ಕೆ ಹೊರಟಾಗ ಅವನು ಶರಣ ಆಗುತ್ತಾನೆ. ಶರಣಾದಾಗ ಒಂದು ಒಪ್ಪಂದ, ನಾನು ನಿನ್ನ ಸಾರಥಿಯಾಗಿರ್ತೀನಿ ಅಥವಾ ನಿನ್ನ ವಾಹನವಾಗಿದ್ದು ಬಿಡ್ತೀನಿ, ನನ್ನ ಕೊಲ್ಲಬೇಡ ಅಂತ ಅವನು ಕೇಳ್ಕೊಂಡ. ಹಾಗಾಗಿ ಅವನನ್ನ ಬದುಕಿಸಿ, ಆದರೆ ಅವನಲ್ಲಿರುವ ಅಸುರತ್ವ ಇತ್ತಲ್ಲ, ರಾಕ್ಷಸತನ ಇತ್ತಲ್ಲ, ಅದನ್ನು ಮೆಟ್ಟಿ ನಿಂತ ಅಂತ. ಅದನ್ನ ಮೆಟ್ಟಿ ನಿಂತ. ರಾಕ್ಷಸತನ ಇಲ್ಲ. ರಾಕ್ಷಸತನ ಇಲ್ಲದೆ ಇದ್ರೆ ಆ ಜೀವ ಬದುಕೊಳ್ಬೇಕು. ಕೊಲ್ಲಬೇಕಾಗಿದ್ದು ಅಸುರತ್ವವನ್ನೇ ಹೊರತು ಅಸುರನನ್ನಲ್ಲ, ವ್ಯಕ್ತಿಯನ್ನಲ್ಲ. ಹಾಗಾಗಿ ಅಸುರತ್ವವನ್ನ ಮೆಟ್ಟಿ ತುಳಿದು ಇಲ್ಲದಂತೆ ಮಾಡಿ ಅವನನ್ನೇ ತನ್ನ ವಾಹನವನ್ನಾಗಿಸಿಕೊಂಡ ಅಂತ ಪುರಾಣದ ಕಥೆ ಅಲ್ಲಿ ಬರುವಂಥದ್ದು. ಇದಕ್ಕೂ ಕೂಡ ನಾನು ರಂಗಪ್ರಿಯ ಸ್ವಾಮಿಗಳ ಗಣೇಶನ ಕುರಿತು ಹೇಳಿದ ಒಂದು ತಾತ್ವಿಕ ಅಂಶವನ್ನ ಹೇಳ್ತೀನಿ. ಇಲಿಗೆ ಸಂಸ್ಕೃತದಲ್ಲಿ ಮೂಷಿಕ ಅಂತ ಹೇಳ್ತಾರೆ, ಅವನಿಗೆ ಮೂಷಕ ಅಂತ ಹೇಳ್ತಾರೆ. ಮೂಷಕ ವಾಹನ ಅಂತ ಅವನನ್ನು ಕರೆಯೋದನ್ನು ಕನ್ನಡದಲ್ಲೂ ಬಳಕೆ ಇದೆ ಶಬ್ದ. ಇದು ಮುಷ ಅನ್ನುವ ಶಬ್ದದಿಂದ ಅದು ಹುಟ್ಟಿದೆ, ಮೂಷಕ ಅನ್ನೋದು. ಮುಷಸ್ತೇಯೆ ಅಂತ, ಮುಷ ಅಂದ್ರೆ ಕದಿಯೋದು ಅಂತ ಅರ್ಥ. ಮೂಷಕ ಅಂತ ಅಂದ್ರೆ ಕಳ್ಳತನದ ಒಂದು ಕ್ರಿಯೆ ಅಥವಾ ಕಳ್ಳತನವನ್ನ ಮಾಡುವವನು ಅನ್ನುವ ಅರ್ಥ ಅದು ಅಂತ. ಹಾಗಾಗಿ ಅಲ್ಲಿ ಏನು ಅಂತ ಕೇಳಿದ್ರೆ, ಒಂದು ಕಳ್ಳತನ ಅನ್ನೋದು ಜಗತ್ನಲ್ಲಿ ನಡೀತಾ ಇರುತ್ತೆ. ಕಳ್ಳತನ ಅಂದರೆ ಅದು ಇನ್ನೊಬ್ಬರದ್ದನ್ನು ತನ್ನದಾಗಿಸಿಕೊಳ್ಳೋದು, ಸುಳ್ಳು ಹೇಳೋದು, ವಂಚನೆ ಮಾಡೋದು, ಇಷ್ಟಾರು ನಡೀತಾ ಇರುತ್ತಲ್ಲ. ಜಗತ್ನಲ್ಲಿ ಅವತ್ತಿರಲಿ ಇವತ್ತಿರಲಿ ವ್ಯಾಪಕವಾಗಿ ನಡೆಯೋದು ಕಳ್ಳತನ. ಅದು ಎಷ್ಟೋ ಲೆವೆಲ್ವರೆಗೂ ನಡೆಯುತ್ತೆ. ವಸ್ತು ಕದಿಬೋದು. ಈಗಂತೂ ನಾವು ಬೌದ್ಧಿಕ ಸ್ವಾಮ್ಯ ಅಂತ ಹೇಳ್ತಾ ಇದ್ದೀವಿ, ನನ್ನ ಚಿಂತನೆಯನ್ನು ಕದೀತಾನೆ ಅವನು ಅನ್ನುವವರೆಗೆ ಕಳ್ಳತನ ಅನ್ನೋದು ಬಹಳ ನಿರಂತರವಾಗಿರುತ್ತೆ. ನಾವಂತೂ ಡಿಜಿಟಲ್ ಮೀಡಿಯಾದಲ್ಲಿ ಕೂತ್ಕೊಂಡಿದ್ದೀವಿ, ಇಲ್ಲಂತೂ ಕಳ್ಳತನ ಬಹಳ ನಡೀತಾ. ಹಾಗಾಗಿ ಕಳ್ಳತನ ವ್ಯಾಪಕ ಯಾವತ್ತಿದ್ರೂ ಅಂತ. ಈ ಇಲಿ ಅಂತ ಇದೆಯಲ್ಲ, ಈ ಇಲಿ ನೋಡಿ ಹೇಗಿದೆ ಅಂದ್ರೆ, ಇಲಿ ಕಳ್ಳ ಅಂತ. ಯಾಕೆಂದ್ರೆ ನಿಂತ ಇಲಿಯನ್ನ ನಾವು ಬೋನಲ್ಲಿ ಮಾತ್ರ ನೋಡಿದೀವಿ. ನಾವು ನೋಡುವಾಗ ಇಲಿ ಓಡ್ತಾನೆ ಇರುತ್ತೆ, ನಮ್ಮನ್ನು ಕಂಡೇ ಓಡುತ್ತೆ ಮತ್ತು ಓಡಿ ಅಡಗತ್ತೆ. ಎಲ್ಲೇ ಇಲಿ ಇದ್ರೂ ಮನುಷ್ಯನನ್ನ ಕಂಡ ಕೂಡಲೇ ಓಡ್ ಹೋಗಿ ಅಡಕ್ಕೊಳ್ಳತ್ತೆ ಅಂತ. ಈ ಕಳ್ಳತನ ಇದನ್ನೇ ಮಾಡುತ್ತಲ್ವಾ ಅಂತ. ವಂಚನೆ ಎಲ್ಲಿದೆಯೋ ಅದು ಕಣ್ಣು ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಯಾರು ಕಳ್ಳತನ ಮಾಡಿದ್ರು ಇವರ ಕಣ್ಣಿಂದ ತಪ್ಪಿಸಿಕೊಂಡು ಮರೆಯಾಗಬೇಕು ಅಂತ ನೋಡುತ್ತಲ್ಲ. ಇಲಿಯ ಸ್ವಭಾವದಲ್ಲಿ ಕಳ್ಳತನದ ಈ ಅಂಶ ಇದೆ. ಅದು ಯಾವಾಗಲೂ ಹಾಗೆ ಮಾಡುತ್ತೆ. ಎಲ್ಲ ಪ್ರಾಣಿಗಳು ಹಾಗೆ ಮಾಡ್ತವೆ ಅಂತಲ್ಲ. ಈಗ ಬಂದು ನಮ್ಮ ದವಸ ಧಾನ್ಯಗಳನ್ನು ತಿನ್ನುವ ಬೇರೆ ಬೇರೆ ಪಕ್ಷಿ ಪ್ರಾಣಿಗಳಿವೆ, ಆದರೆ ಹೋಗಿ ಅಡಗಿಕೊಳ್ಳೋದು ಅನ್ನೋದು ನಾವು ಇಲಿಯಲ್ಲಿ ಕಾಣ್ತೀವಿ. ಪಕ್ಷಿಗಳಿವೆ, ಬಂದು ನಾವೆಲ್ಲ ಒಣಗಿಸಿದೊಂದು ಅಕ್ಕಿ ತಿಂದ್ರೆ ಹೋಗಿ ಮೇಲೆ ಕುತ್ಕೊಳ್ತವೆ, ಕಣ್ಣು ತಪ್ಪಿಸ್ಕೊಂಡು ಓಡೋಗಲ್ಲ. ನಮ್ಮ ಪೆಟ್ಟಿಗೆ ಸಿಗದೆ ಇರೋಷ್ಟು ದೂರ ಹೋಗ್ತವೆ ಅಷ್ಟೇ. ಒಂದು ನಾಯಿ ಇದೆ, ಏನೋ ತಿಂತಾ ಇದೆ, ನಾವು ಗದರಿದ್ರೆ ಅಷ್ಟು ದೂರ ಹೋಗುತ್ತೆ. ಹಸು ಇದೆ, ಒಂದು ಗಿಡಕ್ಕೆ ಬಾಯಿ ಹಾಕಿದೆ ಅಂತ ಅಂದ್ರೆ ಅಂದ್ರೆ ತುಂಬಾ ಓಡೋದು ಇಲ್ಲ, ಬಾಯಿ ತೆಗೆದು ಸ್ವಲ್ಪ ಆಚೆ ನಿಲ್ಲತ್ತೆ. ಆದರೆ ಒಂದು ಪ್ರಾಣಿ ಅಂತದ್ದು ಅಂದರೆ ಅದು ಎಷ್ಟು ಬೇಗ ನಮ್ಮ ಕಣ್ಣಿಂದ ಮರೆಯಾಗಬೇಕು ಅಂತ ನೋಡುತ್ತೆ ಅಂತ. ಹಾಗಾಗಿ ಮೂಷಕ ಅನ್ನುವ ಅಂಶದಲ್ಲಿ ಏನಂದರೆ, ಈ ಕಳ್ಳತನ ಕದಿಯುವಿಕೆ ಅಂತ ಇದೆಯಲ್ಲ, ಆ ಅಂಶವನ್ನು ಅದು ಪ್ರತಿನಿಧಿಸುತ್ತೆ ಅಂತ. ಈ ಕಳ್ಳತನ ಏನು ಮಾಡುತ್ತೆ ಅಂತ ಅಂದರೆ, ನಮ್ಮದಾಗಿದ್ದೇನಿದೆಯೋ ಅದು ಅದನ್ನಾಗಿಸಿಕೊಳ್ಳುತ್ತೆ. ನಮ್ಮದನ್ನು ಅದು ತನ್ನದನ್ನಾಗಿಸಿಕೊಂಡಾಗ ನಮ್ಮ ಸಾಧನೆ ನಡೆಯೋದಿಲ್ಲ. ಅಂದರೆ ನಮ್ಮ ಸಾಧನೆ ಅಂದರೆ, ನಾವೇನೋ ಒಂದಿಷ್ಟು ವಸ್ತುಗಳನ್ನು ತಂದಿಟ್ಕೊಳ್ತೀವಿ, ಅದರಿಂದ ನಮಗೇನೋ ಆಗಬೇಕಾಗಿದೆ. ಆ ವಸ್ತು ಮಿಸ್ ಆಯಿತು ಅಂತ ಅಂದರೆ ಆ ಕೆಲಸ ಆಗೋದಿಲ್ಲ ಅಂತ.
ಹೀಗೆ ಬದುಕಿನಲ್ಲೂ ಇಂತಹ ನಮ್ಮ ವಸ್ತು ಇಲ್ಲ ಅಂತ ಆದ ಕೂಡಲೇ ಅಂದುಕೊಂಡ ಉದ್ದೇಶ ಈಡೇರೋದಿಲ್ಲ ಅಂತ. ಅಧ್ಯಾತ್ಮದ ಯಾತ್ರೆಯಲ್ಲೂ ಹೀಗೆ. ಅಧ್ಯಾತ್ಮದ ಯಾತ್ರೆಯಲ್ಲಿ ಮನಸ್ಸನ್ನು ಗಟ್ಟಿಯಾಗಿಟ್ಟುಕೊಂಡು ಆತ್ಮದತ್ತ ಪರಮಾತ್ಮನತ್ತ ತೆರಳಬೇಕು ಅಂತ ಇರುತ್ತೆ. ಆದರೆ ಇಂದ್ರಿಯಗಳಿವೆಯಲ್ಲ, ಅವು ಕಳ್ಳತನದ ಕೆಲಸ ಮಾಡ್ತವೆ ಅಂತ. ಅಂದರೆ ಗೊತ್ತೇ ಆಗದಂತೆ ಮನಸ್ಸನ್ನು ಅದು ಎಳೆದುಕೊಂಡು ಇನ್ನೆಲ್ಲಿಗೋ ಹೋಗ್ಬಿಡತ್ತೆ ಅಂತ. ಅದು ಹೇಗೆ ಅಂದರೆ, ಈಗ ಕಳ್ಳ ಮನಸ್ಸು ಅಂತೀವಲ್ಲ, ಹಾಗೆ ಅದು ಕಳ್ಳ ಮನಸ್ಸಲ್ಲಿ ಏನು ಅಂದರೆ, ನಾವು ಮನಸ್ಸನ್ನು ಗಟ್ಟಿ ಹಿಡಿದು ಏನು ನಾನು ಯೋಚನೆ ಮಾಡಲ್ಲ ಅಂತ ಧ್ಯಾನಕ್ಕೆ ಅಂತ ಕೂತಿರ್ತೀವಿ. ಎಷ್ಟೊತ್ತಿಗೆ ಅದು ಎಲ್ಲಿಗೆ ಹೋಗಿದೆ ಅಂತ ಗೊತ್ತಾಗಲ್ಲ. ಧ್ಯಾನ ಮಾಡೋರಿಗೆ ಈ ಅನುಭವ ಇರುತ್ತೆ, ಟಕ್ಕಂತ ಎಲ್ಲಿಗೋ ಹೋಗ್ಬಿಡತ್ತೆ ಅದು. ಧ್ಯಾನ ಮಾಡೋರಿಗೆ ಅಂತ ಅಲ್ಲ, ಕ್ಲಾಸಲ್ಲಿ ಕೂರೋ ಸ್ಟೂಡೆಂಟ್ಸಿಗೂ ಅಥವಾ ನಾವೇ ಏನೋ ಸೀರಿಯಸ್ ಆಗಿ ಏನೋ ಬರೆಯೋದೋ ಓದೋದೋ ಮಾಡ್ತಾ ಇರ್ತೀವಿ, ಯಾವುದೋ ಹೊತ್ತಲ್ಲಿ ಮನಸ್ಸು ಜಾರಿರುತ್ತೆ. ಇದು ಈ ಮನಸ್ಸನ್ನು ಎಳ್ಕೊಂಡು ಹೋಗೋದು ಇಂದ್ರಿಯಗಳು ಅಂತ ಬಹಳ ಬೇಗ. ಈಗ ಕಣ್ಣಿಗೆ ಏನಾದ್ರು ಕಂಡ ಕೂಡಲೇ ಅದು ಡಿಸ್ಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ತೀವಲ್ಲ, ಎಳೆಯತ್ತೆ ಆ ಕಡೆ. ಏನೋ ಯೋಚನೆ ಮಾಡ್ತಾ ಇರ್ತೀವಿ, ಕಿವಿಗೊಂದು ಶಬ್ದ ಬಂದರೆ ಶಬ್ದದತ್ತ ಮನಸ್ಸು ಹೋಗಿಬಿಡತ್ತೆ ಅಂತ. ಹಾಗಾಗಿ ಮನಸ್ಸನ್ನು ಕದಿಯೋದು, ಮನಸ್ಸು ಅಂತ ಒಂದು ವಸ್ತು ಅಂತ ಇಟ್ಕೊಂಡ್ರೆ, ಜೀವ ಮನಸ್ಸನ್ನು ಈ ಕಡೆಗೆ ಎಳ್ಕೊಂಡು ಹೋದರೆ ಇಂದ್ರಿಯಗಳು ಅದನ್ನು ಕದ್ದು ಈ ಕಡೆ ಎಳ್ಕೊಂಡು ಹೋಗುತ್ತವೆ ಅಂತ. ಹಾಗಾಗಿ ಅಲ್ಲಿ ಇರೋದೇನು ಅಂತ ಅಂದರೆ, ಅದು ಅಧ್ಯಾತ್ಮದ ಸಾಧನೆ ಇರಲಿ, ಬದುಕಿನ ಬೇರೆ ಬೇರೆ ವಿಷಯಗಳಿರಲಿ, ಅದನ್ನು ಸಾಧಿಸೋದಕ್ಕೆ ಬೇಕಾದದ್ದೇನಿದೆಯೋ ಅದನ್ನು ಕದಿಯುವ ಕ್ರಿಯೆ ಅಂತ ಒಂದಿದೆ. ಹಾಗೆ ಕದ್ದಾಗ ಏನಾಗುತ್ತೆ ಅಂದರೆ, ಮಾಡುವ ಕೆಲಸಕ್ಕೆ ತಡೆ ಬರುತ್ತೆ, ಅಡ್ಡಿ ಬರುತ್ತೆ. ಇದನ್ನು ವಿಘ್ನ ಅಂತ ಕರೆಯೋದು. ಅದೇ ವಿಘ್ನ. ಬರಿಬೇಕು ಅಂತ ಅನ್ಕೊಂಡ್ವಿ, ಪೆನ್ ಇಲ್ಲ, ಪೆನ್ ಎಲ್ಲೋ ಬಿಟ್ಟು ಬಂದ್ವಿ, ಬರೆಯೋಕ್ಕಾಗಲ್ಲ, ವಿಘ್ನ ಬಂತು ಬರೆಯೋದಕ್ಕೆ. ಅಂದರೆ ಏನಂದರೆ ಪೆನ್ ಇಲ್ಲ ಅಂತ ಆಯಿತು ಅಂತ. ಹಾಗೆ ಬೇಕಾದ ಸಾಮಗ್ರಿ ಇಲ್ಲದಂತೆ ಆಗಿ ಕೆಲಸಕ್ಕೊಂದು ವಿಘ್ನ ಬರುತ್ತಲ್ಲ, ಅದನ್ನು ನಿವಾರಿಸುವವನು ಅವನು ಅನ್ನೋದನ್ನು, ಇಲಿಯವನ ವಾಹನ ಅನ್ನೋದು ಆಧ್ಯಾತ್ಮಿಕವಾಗಿ ಅರ್ಥ ಇದೆ ಅದರಲ್ಲಿ ಅಂತ ವಿವರಿಸ್ತಾರೆ. ಹೀಗೆ ಎರಡೂ ತರಹದಲ್ಲಿ, ಮೂಷಕ ಅನ್ನುವ ರಾಕ್ಷಸನನ್ನ ನಿಯಂತ್ರಿಸಿದ ಅನ್ನುವ ಅರ್ಥದಲ್ಲೂ, ಬದುಕಿನ ನಮಗೆ ಬೇಕಾದ್ದನ್ನ ಕಳ್ಳತನ ಮಾಡುವುದನ್ನ ನಿಯಂತ್ರಿಸಿ ವಿಘ್ನ ನಿವಾರಕನಾಗ್ತಾನೆ ಅನ್ನುವ ಅರ್ಥದಲ್ಲೂ ಆ ಅಂಶ ಕಾಣಿಸಿದೆ. ಗಣಪತಿಯ ಸೃಷ್ಟಿಯ ನಂತರದಲ್ಲಿ ಗಣಪತಿಯ ಬೇರೆ ಬೇರೆ ಸಾಧನೆಗಳಿರ್ಬೋದು, ಸನ್ನಿವೇಶಗಳಿರ್ಬೋದು, ಲೀಲೆಗಳಿರ್ಬೋದು. ಸೊ ಆ ರೀತಿಯದನ್ನು ಕೆಲವೊಂದು ಹೇಳೋದಾದ್ರೆ ಬಹಳ ವಿಸ್ತಾರವಾದದ್ದು ಅಂತ ಸಿಗೋದಿಲ್ಲ ಆ ಕಥೆಗಳು ಅಂತ ಅಂದಾಗ. ಭೂ ಕೈಲಾಸದ ಕಥೆ, ಅದು ಕೂಡ ಗಣೇಶನ ವ್ಯಕ್ತಿತ್ವದಲ್ಲಿರುವ ಆ ನಾಟಿತನ ಅಂತ ಒಂದು, ಅದನ್ನು ಬಹಳ ಚೆನ್ನಾಗಿ ತೋರಿಸುತ್ತೆ ಅಂತ. ಅಲ್ಲಿ 2-3 ವ್ಯಕ್ತಿತ್ವವನ್ನು ಹೇಳುತ್ತೆ ಆ ಕಥೆ. ಬಾಲಕ ಒಟ್ಟು ರೂಪಿಯಾಗಿ ಬಂದ ಅಂತ. ಯಾಕೆಂದ್ರೆ ತನ್ನ ರೂಪದಲ್ಲಿ ಬಂದ್ರೆ ರಾವಣ ಮಾತುಕತೆನೇ ಆಡೋದಿಲ್ಲ, ಅವನಿಗೆ ಗೊತ್ತಾಗುತ್ತೆ ಇದೇನೋ ಇದೆ. ಈ ದೇವತೆಗಳು ಹೀಗೆ ಮಾಡು ಅಂತ ಹೇಳ್ಕೊಟ್ಟಿಲ್ಲ. ಒಟ್ಟಿನಲ್ಲಿ ಈ ಆತ್ಮಲಿಂಗ ಅದು ರಾವಣನ ಮನೆ ಸೇರಬಾರದು, ಅಷ್ಟೇ ಮಾಡು ಅಂತ ಹೇಳಿದ್ರು ಅಂತ.